ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭದ್ರಾ ಹಾಗೆ ವಿದ್ಯಾ ಇಬ್ಬರ ಆ ಒಂದು ಮುಚ್ಚಿಟ್ಟ ಗುಟ್ಟು ಓದಿನ ಗುಟ್ಟು ಬಟ್ಟ ಬಯಲಾಗ್ತದ. ಹಾಗಿದ್ರೆ ಶಿವರಾಮಯ್ಯ ಗೌಡರ ಮುಂದೆ ಮಂಡಿಯವರೇ ಕೂತಂತಹ ಭದ್ರಾ ಮಾಡಿದ್ದೇನು ಆಗಿದ್ದೇನು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭದ್ರಾ ವಿದ್ಯಾಳನ್ನ ಡಾಕ್ಟರ್ ಓದಿಸ್ಬೇಕು ಅಂತ ಇಚ್ಛೆ ಪಟ್ಟಿದ್ರು. ಮೊದಲಲ್ಲಿ ಅಪ್ಪ ಇಷ್ಟಪಡುವುದಿಲ್ಲ, ಬೇಡ ಅಂತಾನೆ ಹೇಳಿದ್ರು. ಬಟ್ ಯಾವುದೋ ಒಂದು ಸನ್ನಿವೇಶವನ್ನ ನೋಡಿದಂತ ಭದ್ರಾ ಆ ಒಂದು ಕ್ಷಣನೇ ನಿರ್ಧಾರ ಮಾಡಿಕೊಂಡ್ರು. ಖಂಡಿತವಾಗ್ಲೂ ಒಂದು ಜೀವ ಉಳಿಸ್ತಕ್ಕಂಥ ಆ ಒಂದು ಡಾಕ್ಟರ್ ಜಾಬನ್ನು ತಗೋಬೇಕು ಅಂತ ಹೇಳಿ ನನ್ನ ಹೆಂಡರು ಅನ್ಕೊಂಡಿದ್ದಾಳೆ ವಿದ್ಯಾ. ಖಂಡಿತವಾಗ್ಲೂ ನನ್ನ ಹೆಂಡರು ಅನ್ಕೊಂಡಿರ್ತಕ್ಕಂಥ ಆ ಒಂದು ಡಾಕ್ಟರ್ ವೃತ್ತಿಯನ್ನ ಹೋಗ್ತಕ್ಕಂಥ ಆ ಒಂದು ಕನಸನ್ನ ನಾನು ನನಸು ಮಾಡಲೇಬೇಕು ಅಂತ ಭದ್ರೇಗೌಡರು ನಿರ್ಧಾರವನ್ನ ಮಾಡ್ತಾರೆ. ಬಟ್ ಅಲ್ಲಿ ಶಿವರಾಮಯ್ಯ ಗೌಡರ ಸಮ್ಮತಿ ಇರುವುದಿಲ್ಲ. ವಿದ್ಯಾ ಹೇಳಿದ್ರು ಕೂಡ ಅಪ್ಪ ಹತ್ರ ನಾನು ಹೇಳ್ಕೊತೀನಿ, ಖಂಡಿತವಾಗ್ಲೂ ನೀನು ಓದು ಅಂತ ಹೇಳಿ ಅಪ್ಪನ ಮನೆಯವ್ರನ್ನ ಕದ್ದು ಮುಚ್ಚಿ ಇಲ್ಲಿ ವಿದ್ಯಾಳನ್ನ ಓದಿಸೋಕೆ ನಿರ್ಧಾರ ಮಾಡ್ಕೊಂಡಿರ್ತಾರೆ ಭದ್ರಾ. ಅದೇ ರೀತಿಯಲ್ಲಿ ಎಲೆಕ್ಷನ್ ಒಂದು ಕಾಂಟೆಸ್ಟ್ ಅನ್ನ ಮಾಡ್ತಿರೋದ್ರಿಂದ ಶಿವರಾಮಯ್ಯ ಗೌಡರು ಎಲೆಕ್ಷನ್ ಕ್ಯಾಂಪೇನ್ ಅನ್ನು ಹೆಸರಲ್ಲಿ ಭದ್ರೇಗೌಡ ತನ್ನ ಹೆಂಡತಿಯನ್ನ ಕರೆದುಕೊಂಡು ಕೋಚಿಂಗ್ ಕ್ಲಾಸ್ಗೆ ಹೋಗ್ತಿರ್ತಾರೆ. ಕೋಚಿಂಗ್ ಕ್ಲಾಸ್ ಅಲ್ಲಿ ಒಂದು ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿರ್ತಾಳೆ ವಿದ್ಯಾ. ಬಟ್ ಆ ಒಂದು ಟೈಮಲ್ಲೂ ಕೂಡ ವಿದ್ಯಾ ಮತ್ತೆ ಭದ್ರಾ ಸೇರ್ಕೊಂಡು ಶಿವರಾಮಯ್ಯ ಗೌಡರಿಗೆ ಚೊಳ್ಳೆ ಹಣ್ಣನ್ನ ತಿನ್ಸಿರ್ತಾರೆ. ಆದ್ರೆ ಇವತ್ತು ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವ ಸಮಯ ಬಂದಿದೆ. ಯಾಕಂದ್ರೆ ಮನೆಗೆ ಭವಾನಿಯನ್ನ ನೋಡೋದಕ್ಕೆ ಅಂತ ಆಕೆಯ ಸ್ನೇಹಿತೆ ಬಂದಿದ್ದಾರೆ. ಆಕೆಯ ಸ್ನೇಹಿತೆ ಕೂಡ ಡಾಕ್ಟರ್ ಅನ್ನ ಮಾಡಬೇಕು ಅನ್ನೋ ಕನಸು ಕಂಡಂತ ಆಕೆ ಅದೇ ಕಾರಣಕ್ಕೆ ಕೋಚಿಂಗ್ ಸೆಂಟರ್ ಅಲ್ಲಿ ಓದ್ತಾ ಇದ್ರು. ಆಕೆ ಮನೆಗೆ ಬಂದದ್ದೇ ಇಲ್ಲಿ ವಿದ್ಯಾಳನ್ನ ನೋಡ್ಬಿಡ್ತಾರೆ. ಹೊರಗಡೆ ವಿದ್ಯಾ ತರಕಾರಿ ತೊಳಿಬೇಕಾದ್ರೆ ವಿದ್ಯಾಳನ್ನ ನೋಡಿ ಇದು ವಿದ್ಯಾ ಅಲ್ವಾ, ಇವಳು ಹೇಗಿಲ್ಲಿ ಅಂತ ಹೇಳಿ ವಿನಂತಿಯನ್ನ ಪ್ರಶ್ನೆ ಮಾಡ್ತಾರೆ. ಆಗ ವಿನಂತಿ, ನಿಮ್ಗೆ ಗೊತ್ತು ವಿದ್ಯಾ, ನೀವು ನೋಡಕ್ ಬಂದಿದ್ದು ಭವಾನಿ ಅಕ್ಕನಲ್ವಾ, ಅಂದಮೇಲೆ ನೀವ್ ಯಾಕೆ ವಿದ್ಯಾನ ಗೊತ್ತು ಅಂತ ಹೇಳ್ತಿದ್ರ ಅಂತ ಕೇಳಿದಾಗ ಅವಳು ನನ್ನ ಜೊತೆ ಓದ್ತಾ ಇದ್ಲು ಕೋಚಿಂಗ್ ಸೆಂಟರಲ್ಲಿ, ಅಲ್ಲಿ ನನಗೆ ತುಂಬ ಚೆನ್ನಾಗಿ ಗೊತ್ತು ಆಕೆ ಅಂತ ಹೇಳಿ ಆಕೆ ಹುಡುಗಿ ಹೇಳಿದಾಗ, ಹೋ ಇದೆಲ್ಲ ಹಳೇದಾ ಅಂತ ಹೇಳಿದಾಗ, ಹಳೇದೆಲ್ಲ ಜಸ್ಟ್ 2 months ಬ್ಯಾಕ್ ನಾನು ಅವಳು ಇಬ್ರು ಕೂಡ ಒಂದೇ ಕೋಚಿಂಗ್ ಸೆಂಟರಲ್ಲಿ ಡಾಕ್ಟರ್ ಒಂದು ಎಕ್ಸಾಮ್ ಬರೀಲಿಕ್ಕೆ ಅಂತ ಕೋಚಿಂಗ್ ತಗೋತಾ ಇದ್ವಿ. ಈಗ ಒಂದು 2 ತಿಂಗಳಿಂದ ಅವಳು ಬರ್ತಾ ಇಲ್ಲ, ಯಾಕೆ ಏನು ಅಂತ ಗೊತ್ತಿಲ್ಲ, ಹೋಗಿ ಕೇಳ್ಕೊಂಡು ಬರ್ತೀನಿ ಅಂತ ಹೇಳಿದಾಗ 2 ತಿಂಗಳಿಂದ ಕೋಚಿಂಗ್ ಸೆಂಟರ್ಗೆ ಬಂದಿದ್ರೆ ಹೀಗೆ ಏನು ಎಲ್ಲವನ್ನ ಕೂಡ ಪ್ರಶ್ನೆ ಮಾಡ್ತಾಳೆ ವಿನಂತಿ. ಆಗ ಆಕೆ ಕೂಡ ಹೌದು ನಿಜವಾಗ್ಲೂ ಅವಳು ಬರ್ತಾ ಇದ್ಲು, ಡಾಕ್ಟರ್ ವೃತ್ತಿಯನ್ನ ಮಾಡ್ಲಿಕ್ಕೋಸ್ಕರ ಒಂದು ಎಕ್ಸಾಮ್ ಬರುತ್ತೆ, ಆ ಒಂದು ಎಕ್ಸಾಮ್ ಅನ್ನ ತಗೊಳ್ಳೋದಕ್ಕೆ ಅವಳು ಕೋಚಿಂಗ್ ಕ್ಲಾಸ್ಗೆ ಬರ್ತಿದ್ಲು, ಇತ್ತೀಚೆಗೆ ಬರ್ತಿಲ್ಲ ಅಂತ ಹೇಳಿ ವಿದ್ಯಾಳನ್ನ ಮಾತಾಡ್ಸೋಕೆ ಹೋದಾಗ, ನೀನೇನು ಅವಳ ಮಾತಾಡ್ಸೋಕೆ ಹೋಗ್ತಿರೋದು, ನೀನು ಬಂದಿದ್ದ ಕೆಲಸ ಆಯ್ತಲ್ವಾ, ನೀನು ನೋಡೋಕೆ ಬಂದಿದ್ದು ಭವಾನಿ ಅಕ್ಕಂತಾನೆ, ಅವ್ರನ್ನ ನೋಡಿ ಮಾತಾಡಾಯ್ತಂದ್ಮೇಲೆ ನಿಂದೇನಿದೆ ಕೆಲಸ, ಮೊದಲು ಇಲ್ಲಿಂದ ಹೊರಟೋಗು ಅಂತ ಹೇಳಿ ವಿನಂತಿ ಆಕೆಯನ್ನ ಕಳಿಸ್ಬಿಡ್ತಾರೆ. ನಂತರ ಏನೇ ವಿದ್ಯಾ ಮನೆಗೆ ಸೇರಿಲ್ಲ ಅಂತ ಶೆಡ್ಡಲ್ಲಿ ಉಳ್ಕೊಂಡಿದ್ದೆ, ಈಗ ಶೆಡ್ಡಲ್ಲೂ ಕೂಡ ಜಾಗ ಕೊಡದೆ ನಿನ್ನ ಹೇಗೆ ಓಡಿಸ್ತೀನಿ ನೋಡ್ತಾ ಇರು ಅಂತ ಹೇಳಿ ಹೋಗ್ಬಿಟ್ಟು ತನ್ನಮ್ಮ ಸಾವಿತ್ರಿ, ಈಶ್ವರಿ, ಚಿಕ್ಕಮ್ಮ, ಚಿತ್ರ ಎಲ್ರಿಗೂ ಕೂಡ ಈ ಒಂದು ವಿಷಯವನ್ನ ಹೋಗಿ ಹೇಳ್ತಾಳೆ. ಈ ಒಂದು ವಿಷಯ ಕೇಳ್ತಿದ್ದಾಗೆ ಈಶ್ವರಿಯವರಂತೂ ತುಂಬಾ ಅಂದ್ರೆ ತುಂಬಾನೇ ಖುಷಿ ಪಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ವಿನಂತಿ ಹೇಳಿದಂತಹ ವಿಷಯ ಅಂಥ ಒಂದು ಮಹಾನ್ ವಿಷಯ ಆಗಿರತ್ತೆ. ಇಷ್ಟು ದಿನ ಏನಪ್ಪ ಮಾಡುದು, ಆ ವಿದ್ಯಾನ ಮುಂದೆ ಸೋಲಲ್ವಲ್ಲ, ನಾವೇ ಅವಳ ಮುಂದೆ ಸೋಲ್ಬೇಕಾಗ್ಬಿಡುತ್ತೇನೋ ಅನ್ನೋ ಭಯ ಶುರುವಾಗಿತ್ತು. ಆದ್ರೆ ವಿನಂತಿ ನೀನು ಹೇಳಿದಂತಹ ವಿಷಯ ನಿಜಕ್ಕೂ ಕೂಡ ನಮಗೆ ಒಂದು ಬ್ರಹ್ಮಾಸ್ತ್ರನೇ ಸಿಕ್ಕಾಗಿದೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಸಾವಿತ್ರಿ ಅವರಂತೂ ನಿನ್ನಂತ ಮಗಳು ಪಡೆದಿದ್ದೇ ನಾನು ಧನ್ಯವಂತೆ ಅಂತ ಹೇಳಿ ಬಿಹೇವ್ ಮಾಡ್ತಾರೆ. ಅತ್ತ ಕಡೆ ಚಂಪಾ ಬುಕ್ಕನ್ನ ತರಲಿಕ್ಕೆ ಅಂತ ಒಂದು ಬಕೆಟನ್ನ ತಗೊಂಡು ಹೋಗಿದ್ದಾಳೆ. ಎಲ್ಲ ಕೈ ಇಟ್ಟಿದ್ದಾರೆ, ಯಾರು ಕಣ್ಗಾದ್ರೂ ಸಿಕ್ಕಿದ್ರೆ ಏನಪ್ಪ ಮಾಡೋದು ಅಂತ ಅನ್ಕೊಂಡಿದ್ದೆ. ಭದ್ರನ ರೂಮ್ಗೆ ಹೋಗಿ ಹುಡ್ಕಾಡ್ತಾಳೆ. ಕುರಿಗೂ ಪುಸ್ತಕ ಸಿಗುತ್ತೆ, ಅದನ್ನ ಬಕೆಟ್ ಒಳಗಡೆ ಹಾಕೊಂಡು ಈ ಕಡೆ ವಿದ್ಯಾ ಹತ್ರ ಬರ್ತಿದ್ದಾಳೆ. ಈ ಕಡೆ ವಿದ್ಯಾ ಏನು ಸಿಕ್ಬಿದ್ಬಿಟ್ಲ, ಚಂಪಾ ಏನಪ್ಪ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ಅನ್ಕೊಂಡು ಪಿಚ್ಚಾಡ್ತಿರ್ತಾಳೆ. ಆ ಒಂದು ಟೈಮ್ಗೆ ಚಂಪಾ ಒಂದು ಪುಸ್ತಕವನ್ನ ತಗೊಂಡು ಬಂದು ವಿದ್ಯಾ ಕೈಗೆ ಕೊಟ್ಟಾಗ ಬಂದದ್ದ ವಿದ್ಯಾ ಕೈಲಿರ್ತಕ್ಕಂಥ ಒಂದು ಪುಸ್ತಕವನ್ನ ಕಿತ್ಕೊಂಡ್ ಬಿಡ್ತಾರೆ ಈಶ್ವರಿಯವರು. ಈಶ್ವರಿ ನೋಡ್ತಿದ್ದಾಗ ನಿಜವಾಗ್ಲೂ ವಿದ್ಯಾ ಬೆಚ್ಚು ಬೀಳ್ತಿದ್ದಾಳೆ. ಯಾಕಂದ್ರೆ ಅದು ಡಾಕ್ಟರ್ ಪುಸ್ತಕ. ಅದನ್ನ ನೋಡಿ ಓಪನ್ ಮಾಡ್ತಾರೆ, ಡಾಕ್ಟರ್ ವಿದ್ಯಾ ಭದ್ರೇಗೌಡ ಅಂತ ಬರ್ದಿರತ್ತೆ.
ಈ ಕಡೆ ವಿದ್ಯಾ ದಯವಿಟ್ಟು ಆ ಬುಕ್ಕನ್ನು ಕೊಟ್ಬಿಡಿ ಅಂತ ಹೇಳ್ತದೆ. ಈ ಕಡೆ ನಮ್ಮ ಮನೆಯಲ್ಲಿ ಓದಬಾರ್ದು ಅಂತ ಹೇಳಿ ಕಂಡೀಷನ್ ಹಾಕಿದ್ದಾರೆ ಅಣ್ಣ, ಆದರೂ ಕೂಡ ಓದ್ತಿದ್ಯಾ ನೀನು ಅಂತ ವಿನಂತಿ ಅಮ್ಮ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ಈಶ್ವರಿ ಅವರು ನೆನ್ನೆ ಎಲ್ಲ ಹಾರಾಡ್ತಾ ಇದ್ದೆ, ಅಯ್ಯೋ ಚಿಕ್ಕತ್ತೆ ನೀವು ಹೇಳಿ ಒಳ್ಳೆ ಕೆಲಸ ಮಾಡಿದ್ರಿ, ಆ ಗುಟ್ಟನ್ನು ನಾನು ನಿಜವಾಗ್ಲೂ ಮನಸ್ಸಲ್ಲಿ ಇಟ್ಕೊಂಡು ತುಂಬ ಪೀಚಾಡ್ತಾ ಇದ್ದೆ. ಈಗ ನಿರಾಳ ಆಗ್ಬಿಟ್ಟಿದ್ದೀನಿ ಅಂತ ಕೇಳಿದ್ದಕ್ಕೆಲ್ಲ ಪ್ರತ್ಯುತ್ತರ ಕೊಟ್ಕೊಂಡು ನಮಗೇನೆ ಹಿಂದಕ್ಕೆ ತಿರುಗಿ ಬಿದ್ದಿದ್ದೆ, ಇವತ್ತೇನು ಕೇಳ್ಕೊಟ್ಟು ಬೇಡ್ಕೋತಿದ್ಯಲ್ಲ ಅಂತ ಹೇಳಿ ಈಶ್ವರಿ ಪ್ರಶ್ನೆ ಮಾಡ್ತಿದ್ದಾರೆ. ದಯವಿಟ್ಟು ನನಗೇನಾದರೂ ಆಗಲಿ, ಆದರೆ ಅಪ್ಪ ಮಗನ ನಡುವೆ ಒಂದು ದೊಡ್ಡ ಬಿರುಕೆ ಸೃಷ್ಟಿ ಆಗ್ಬಿಡುತ್ತೆ, ದಯವಿಟ್ಟು ಅದನ್ನು ಮಾಡಬೇಡಿ ನೀವು, ದಯವಿಟ್ಟು ಈ ಒಂದು ಪುಸ್ತಕವನ್ನು ಯಾರಿಗೂ ತೋರಿಸ್ಬೇಡಿ, ದಯವಿಟ್ಟು ಕೊಟ್ಬಿಡಿ ಅಂದಾಗ ಯಾವುದೇ ಕಾರಣಕ್ಕೂ ಇಲ್ಲ, ನಿನ್ನ ನಿಜ ಮುಖ ಏನು ಅನ್ನೋದನ್ನು ಈ ಒಂದು ಪುಸ್ತಕದ ಮೂಲಕ ಇವತ್ತು ಬಯಲು ಮಾಡ್ತೀನಿ ಅಂತ ಹೇಳಿ ಈಶ್ವರಿ ಅಲ್ಲಿಂದ ಹೊರಟ್ಬಿಡ್ತಾರೆ. ನಂತರ ಇಲ್ಲಿ ವಿದ್ಯಾ ಕೂಡ ಅವ್ರ ಹಿಂದೆನೇ ಓಡ್ ಬರ್ತಾಳೆ. ಅಷ್ಟರಲ್ಲಿ ಇಲ್ಲಿ ಶಿವರಾಮೇಗೌಡರು ಏನದು ಎಲೆಕ್ಷನ್ ಕ್ಯಾಂಪೇನ್ಗೆ ಹೋಗೋಕೆ ಆಗ್ತಿಲ್ವಲ್ಲ ಅಂತ ತಮ್ಮನ ಹತ್ರ ಚರ್ಚೆ ಮಾಡ್ತಿರ್ತಾರೆ. ಇದೇ ರೀತಿ ಆದರೆ ಖಂಡಿತ ನಾವು ಎಲ್ಲ ಊರನ್ನು ಕವರ್ ಮಾಡೋಕ್ಕಾಗಲ್ಲ ಅಂತ ಕೂಡ ಅವರು ಹೇಳ್ತಾರೆ. ಇಲ್ಲ ಆಗತ್ತೆ, ಇನ್ನು ಸ್ವಲ್ಪ ದಿನ ಅಷ್ಟೇ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಿರೋ ಸಂದರ್ಭದಲ್ಲಿ ವಿನಂತಿ ಮತ್ತೆ ಚಿತ್ರ ಬಂದಿದ್ದೆ. ಆ ಒಂದು ಪುಸ್ತಕವನ್ನು ಶಿವರಾಮೇಗೌಡರು ಕೈ ಕೊಡ್ತಾರೆ. ಈ ಒಂದು ಪುಸ್ತಕನ ನೋಡಿ ಅಂತ ಹೇಳಿದಾಗ, ಏನದು ಪುಸ್ತಕ ಅಂತ ಕೇಳಿದಾಗ, ನೋಡಿ ಮಾವ ಗೊತ್ತಾಗತ್ತೆ ಅಂತ ಹೇಳಿ ಹೇಳ್ತಿದ್ದಾಳೆ ವಿನಂತಿಯ ಒಂದು ಪುಸ್ತಕವನ್ನ ನೋಡ್ತಿದ್ದಾಗೆ ಅಲ್ಲಿಗೆ ಭದ್ರೇಗೌಡರು ಬರ್ತಾರೆ. ಇಲ್ಲಿ ವಿದ್ಯಾ ಬರ್ತಾಳೆ, ಇವಳು ಯಾಕೆ ಬಂದ್ಲು ಅಂತ ಕೆಂಡಕ್ಕೆ ಹಾಡ್ತಿದ್ದಾರೆ ಇಲ್ಲಿ ಶಿವರಾಮೇಗೌಡರು. ಇದು ಅವಳದೇ ಪುಸ್ತಕ, ಡಾಕ್ಟರ್ ಓದ್ತಿದ್ದಾಳೆ ಅಂತ ಹೇಳಿದಾಗ ನಿಜಕ್ಕೂ ಶಾಕ್ ಆಗ್ತಾರೆ ಶಿವರಾಮೇಗೌಡರು. ಅವರು ಕೂಡ ಪುಸ್ತಕನ ಓಪನ್ ಮಾಡಿ ನೋಡಿದಾಗ ಡಾಕ್ಟರ್ ವಿದ್ಯಾ ಭದ್ರೇಗೌಡ ಅಂತ ಬರ್ದಿರತ್ತೆ. ಆ ಒಂದು ನೋಡಿದ ಪುಸ್ತಕವನ್ನ ಹಾಗೆ ಬಿಸಾಡಿ ಉರಿ ಗೋಪದಲ್ಲಿ ಉಗ್ರ ನರಸಿಂಹನ ಅವತಾರವನ್ನ ತಾಳ್ಬಿಡ್ತಾರೆ ಶಿವರಾಮೇಗೌಡರು. ನಂತರ ಏನು ಇವಳು ಓದ್ತಿದ್ದಾಳ ಅಂತ ಕೇಳ್ತಿದ್ದಾರೆ. ಆದ್ರೆ ಇಲ್ಲಿ ಇವಳು ಮಾತ್ರ ಓದ್ತಿಲ್ಲ, ಇವಳನ್ನ ಓದಿಸ್ತಿರೋದು ಬೇರೆ ಯಾರು ಅಲ್ಲ, ನಮ್ಮ ಭದ್ರಾನೆ ಅಂತ ಹೇಳಿ ಈಶ್ವರಿ ಹೇಳಿದಾಗ ಆ ಮಾತನ್ನ ನಂಬೋಕೆ ಸಿದ್ಧವಾಗುವುದಿಲ್ಲ ಶಿವರಾಮೇಗೌಡರು. ಆದ್ರೆ ಇಲ್ಲಿ ಅಜ್ಜಿ ಮಾತ್ರ, ಹಾಗಿದ್ರೆ ಭದ್ರಾ ನೀನ್ ನಿಜವಾಗ್ಲೂ ಕೂಡ ವಿದ್ಯಾನ ಓದಿಸ್ತಿದ್ಯಾ, ಯಾಕೋ ಇಂಥ ಕೆಲಸ ಮಾಡ್ಬಿಟ್ಟೆ, ಹಾಗಿದ್ರೆ ಅವತ್ತು ನಾನು ನಿನ್ನ ರೂಮಿಗೆ ಬಂದಾಗ ನೀನು ಹೇಳಿದ್ದು ಸುಳ್ಳು, ಅವಳು ನಿಜವಾಗ್ಲೂ ಕೂಡ ಓದ್ತಾ ಇದ್ಲು ಅಂತ ಹೇಳಿ ಅಜ್ಜಿ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ಶಿವರಾಮೇಗೌಡರಂತೂ ಇಲ್ಲ, ಖಂಡಿತ ಸಾಧ್ಯನೇ ಇಲ್ಲ, ನನ್ನ ಮಗ ಅಂತ ಕೆಲಸ ಮಾಡಲ್ಲ ಅಂದ್ರೆ ಗೋವಿಂದ್ ಅವರು ಬೇಕಿದ್ರೆ ವಿದ್ಯಾ ಕದ್ದು ಮುಚ್ಚಿ ಓದ್ತಿದ್ದಾಳೆ ಅಂದ್ರೆ ನಂಬಿಡ್ಬೋದು, ಬಟ್ ನಮ್ಮ ಭದ್ರಾ ಓದಿಸ್ತಿದ್ದಾನೆ ಅಂದ್ರೆ ಖಂಡಿತ ನಂಬೋದು ಅಸಾಧ್ಯ ಅಂತಾರೆ. ಈ ಕಡೆ ಭದ್ರಂಗೆ ಏನು ಹೇಳಬೇಕು ಗೊತ್ತಾಗೋದಿಲ್ಲ. ಹೇಳು ಬಾ ಮಗ್ನೆ, ನಾನು ಓದಿಸ್ತಿಲ್ಲ ಅಂತ, ನಿನ್ನಪ್ಪನ ಮಾತನ್ನ ಮೀರು ಮಗ ಅಲ್ಲ ಅನ್ನೋದು ನನಗೆ ಗೊತ್ತದ ಅಂತ ಶಿವರಾಮೇಗೌಡರು ಹೇಳಿದಾಗ ಮಂಡಿ ಊರಿ ಬಗ್ಗು ಕುತ್ಕೊಂಡು ಬಿಡ್ತಾರೆ. ಭದ್ರಾ ದಯವಿಟ್ಟು ಕ್ಷಮಿಸ್ಬಿಡಿಯಪ್ಪ, ನಾನೇ ಮಾಡಿರೋದು ಅಂತ ಹೇಳಿದಾಗ ಈ ಕಡೆ ಅಜ್ಜಿ, ಏನೋ ನಿಮ್ಮಪ್ಪನ ಮಾತನ್ನೇ ಮೀರ್ಬಿಟ್ಯಾ, ಅದು ನಿನ್ನ ಹೆಂಡತಿ ಪ್ರೀತಿಗೋಸ್ಕರ ಅಪ್ಪನ ಮಾತನ್ನ ಮೀರಿದ್ಯಾ ಅಂತ ಕೇಳ್ತಿದ್ದಾರೆ. ಈ ಕಡೆ ಶಿವರಾಮೇಗೌಡರು, ನಿಜಕ್ಕೂ ನನಗೆ ದ್ರೋಹ ಮಾಡಿಬಿಟ್ಟೆ, ನೀನು ಯಾವ ಒಂದು ಕ್ಷಣ ನಮ್ಮ ಮಾತನ್ನ ಮೀರಿದ್ಯೋ ಆ ಕ್ಷಣನೇ ನೀನು ನನ್ನ ಪಾಲಿಗೆ ಸತ್ತೋಗ್ಬಿಟ್ಟೆ ಅಂತ ಸಿಡಿದು ಇಳ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಉಗ್ರ ರೂಪಿಯಾಗಿರ್ತಕ್ಕಂತಹ ಶಿವರಾಮೇಗೌಡರು ಮಗ ಅನ್ನೋದನ್ನ ಕೂಡ ನೋಡದೆ ವಿದ್ಯಾ ಜೊತೆ ಭದ್ರವ್ರನ್ನ ಕೂಡ ಮನೆಯಿಂದ ಹೊರಗಡೆ ಕಳಿಸ್ತಾರೆ. ಏನಾಗತ್ತೆ, ಏನಾಯ್ತು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.